ಅವ್ರು ಬರ್ತಾರೆ, ಚೇಂಜ್ ಕೊಟ್ಟಿರಲ್ಲ ದುಡ್ಡು, ಚೇಂಜ್ ಇಸ್ಕೊಳ್ಳಿ ಅಂತ ಹೇಳ್ತಾರೆ. ನೋಡಿ ಸರ್, ಇಂಥವ್ರು ಅದೇ ಮೊನ್ನೆ ವಿಡಿಯೋ ನೋಡಿದ್ರಲ್ಲ ಗಾಯ್ಸ್, ಬೆಳ್ತಂಗಡಿಲಿ ಇವನು ಅದೇ ತರದವನು. ಈಗ ನೋಡಿ ಬೈಕ್ ಹತ್ಕೊಂಡು ಓಡ್ತಾನೆ ನೋಡಿ. ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ, ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ. ಬೆಳಿಗ್ಗೆ ರಾಜಣ್ಣ ಫೋನ್ ಮಾಡಿದ್ರು, ಮದ್ವೆ ಇದೆ ಬಾ, ನಾನು ಒಬ್ನೇ ಹೋಗ್ತಾ ಇದೀನಿ, ಬಾ ಇಬ್ರು ಹೋಗ್ಬರೋಣ ಅಂತ. ನಾನು ರೆಡಿ ಆಗಿದ್ದೆ. ರಾಜಣ್ಣಂಗ ಬೈಕ್ ಎತ್ಕೊಂಡು ನಾವಿಬ್ರು ಹೊರಟಿದ್ದೆ ಮದುವೆ ಹಾಲ್ಗೆ. ಮದುವೆ ಹಾಲಲ್ಲಿ ಗಂಡು ಹೆಣ್ಣಿಗೆ ಮೂವಿ ಎಲ್ಲ ಕೊಟ್ಟು ನಾವು ಬಂದಿದೆ ಊಟಕ್ಕೆ. ಫೈನಲ್ ಆಗಿ ಮದುವೆ ಎಲ್ಲ ಮುಗಿಸ್ಕೊಂಡು ನಾನು ರಾಜಣ್ಣ ಹೊರಟಿದ್ದೆ ನಮ್ಮ ಊರ್ ಕಡೆ. ಮಳೆ ಕೂಡ ಲೈಟ್ ಆಗಿ ಬರ್ತಾ ಇತ್ತು. ಅದೇ ಮಳೆ ನೆನ್ಕೊಂಡು ಊರ್ ತಲುಪಿದ್ವಿ. ಸಂಜೆ ಆಗ್ತಿದ್ದಂಗೆ ನನ್ನ ಫ್ರೆಂಡ್ ಕಾಲ್ ಮಾಡ್ದ, ಬಾಯಲ್ಲಿ ಮನೆ ಹತ್ರ ಸ್ವಲ್ಪ ಕಾರ್ ರಿಪೇರ್ ಇದೆ ಅಂತ. ಹಾಗೆ ನಮ್ಮ ಜಾಫರ್ ಮೆಕ್ಯಾನಿಕ್ ನ ಕರ್ಕೊಂಡು ಕಾರ್ ಇರೋ ಜಾಗಕ್ಕೆ ಹೋಗಿ ಅಲ್ಲೆಲ್ಲ ನೋಡಿದ್ವಿ. ಸಂಜೆ ಆಗ್ತಿದ್ದಂಗೆ ಪೆಟ್ರೋಲ್ ಕೂಡ ಬೇಕಿತ್ತು. ಪೆಟ್ರೋಲ್ ಎಲ್ಲ ತಗೊಂಡು ನಮ್ಮ ಶಾಪ್ ಕಡೆ ಹೊರಟೆ. ಇವರು ನಮ್ಮ ಸಿರಿಯಣ್ಣ ಅವ್ರದ್ದು ಇವತ್ತು ಬರ್ತಡೇ. ಸೊ ಅಭಿಮಾನಿಗಳು ಇವತ್ತು ಕೇಕ್ ಕಟ್ ಮಾಡ್ಸೋಣ ಅಂತೆಲ್ಲ ತಂದಿದ್ದೀವಿ. ನಮ್ಮ ಅಲ್ತಾಫ್ ಬಾಯ್ನು ಬಂದಿದ್ದಾರೆ. ಸಂಗಮ್ ನೋಡಿ ಹೆಂಗಿದಾನೆ, ಕಳ್ಳಿದ್ದಂಗೆ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಹಾ, ಎಲ್ಲ ಹಬೀಬಿ ನೋಡಿ ಹೆಂಗ್ ಮಾಡ್ತೀರಾ. ಸೊ ಫೈನಲ್ ಆಗಿ ಸಿರಿಯಣ್ಣನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ, ಕೇಕ್ ಎಲ್ಲ ಕಟ್ ಮಾಡಿಸಿದ್ವಿ. ಯಾರೆಲ್ಲ ನನ್ನ ಚಾನಲ್ ನ ಇನ್ನೂ ಫಾಲೋ ಮಾಡ್ತಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಇಷ್ಟ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಅಷ್ಟೇ.